ಮೋದಿ ಮೋದಿ ಈ ಶಬ್ದನ ಎಲ್ಲಿ ಹೋದಲ್ಲ. ಘರ್ ಘರ್ ಕೇಳಿದ್ರೆ ಭಾಷೆಯನ್ನು ಏನಪ್ಪ ಅಂತ ಇಂಥ ಅಡ್ವರ್ಟೈಸ್ಗಳನ್ನು ಮಾಡೋದು, ಮಾತಾಡೋದು. ಮೋದಿ ನರೇಂದ್ರ ಮೋದಿ ಅವರು ಶಿಖರದಲ್ಲಿ ಮೇಲಿಟ್ಟುಕೊಂಡು 2 ಜನ ಯುವಕರು ಇವತ್ತು ಅವ್ರ ವಿರೋಧವಾಗಿ ಯಾವ ರೀತಿಯಾಗಿ ಇಡೀ ದೇಶದ ತುಂಬ ಇದಕ್ಕೆ ಉತ್ತರ ಸಿಗಲಾರ್ದಕ್ಕಾಗಿ ಇವತ್ತು ಜಂಜಿ ಮತ್ತು CJP ಯಾವುದೇ ರೀತಿಯಿಂದ ತಮ್ಮ ಕಂಟ್ರೋಲ್ ತೊಗೊಳ್ಬೇಕಂತೇಳಿ ಮೋಹನ್ ಭಾಗವತರು ಆಗಸ್ಟ್ 15ಕ್ಕೇನೋ ಮೀಟಿಂಗ್ ಕರೀತಾ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಭಾಳ ಲೇಟ್ ಆಗಿದೆ. ಇದೇ ಕಾಲಕ್ಕೆ ಇನ್ನೊಂದು ತಪ್ಪನ್ನು ಮಾಡಿದರು ಮೋದಿಯವರು. ತಮ್ಮದೇ ಅಂತ ಟ್ರಸ್ಟ್, ರಾಮ ಮಂದಿರ ಟ್ರಸ್ಟ್, ಅಲ್ಲಿದ್ದಂಥವ್ರೆಲ್ಲ ನಮ್ಮ ಮೋದಿಯವ್ರಿಗೆ ಬೇಕಾದಂಥವ್ರು ಚಂಪತ್ರ ಇರಲಿ, ಮತ್ತೊಬ್ಬರಿರಲಿ, ಮುಗಿದೊಬ್ಬರಿರಲಿ, ಅವರೆಲ್ಲ ಯಾವ್ಯಾವ ರೀತಿಯಾಗಿ ರಾಮನ ದುಡ್ಡನ್ನು ಹೊಡೆದ್ರು ಅನ್ನೋದು ಇವತ್ತು ಉತ್ತರ ಪ್ರದೇಶದಲ್ಲಿ ಜನದಿಂದ ಕತೆ. ಇದು ಸಹಿತ ಇವತ್ತು ಮುಂಬರುವ ಎಲೆಕ್ಷನ್ದಲ್ಲೇ, ಅದರ ಉತ್ತರ ಪ್ರದೇಶ ಎಲೆಕ್ಷನ್ದಲ್ಲಿ ಹೊರತಾಕೊಳ್ಳುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ರಾಮನ ಹಣ ತುರುಗು ಮಾಡಿದ್ದು ದೊಡ್ಡ ವಿಷಯ. ಮೂಲ ಅವ್ರು ಯಾರಪ್ಪ ಅಂದರೆ ಈ ನಮ್ಮ ಮೋದಿಯವರಿಗೆ ಬೇಕಾದಂಥವ್ರು, ಅದೇ ಕಾಲಕ್ಕೆ RSSಗೂ ಬೇಕಾದಂಥವ್ರು. ಹೀಗಾಗಿ ಭಕ್ತರಿಂದಲೂ ಸಹ ದೂರ ಸರಿತಾ ಇದ್ದಾರೆ BJPಗರು ಮತ್ತು RSSಗರು. ಅದೇ ಕಾಲಕ್ಕೆ ವಿದ್ಯಾರ್ಥಿಗಳನ್ನು ದೂರ ಸರಿತಾ ಇದ್ದಾರೆ, ಜೊತೆಗೆ ರೈತರಂತೆ ಆಲ್ರೆಡಿ ದೂರ ಸರಿಬಿಟ್ಟಿದ್ದಾರೆ. ಇವತ್ತು ಎಲೆಕ್ಷನ್ ನಡೆದ್ರೆ ಬೇಕಾದ ಮಾಡ್ಕೊಂಡಿದ್ದಾರೆ, SIR ಮಾಡಿದ್ದಾರೆ, ಏನು ಬೇಕಾಗಿ ತಮ್ಮ ಬೇಕಾದಂಥ ವ್ಯವಸ್ಥೆ ಮಾಡಿದ್ದಾರೆ. ಡಿಲಿಮಿಟೇಷನ್ ಮಾಡ್ಕೋಬೇಕಂದ್ರೂ ಅಷ್ಟರೊಳಗೆ ಇದೆಲ್ಲ ಹತ್ತಿ ಬಿಡ್ತು ನೋಡ್ರಿ. ದೆಹಲಿಯ ಜಂತರ ಮಂತರದಲ್ಲಿ ಯಾವ ಸಮಯದಲ್ಲೇ ಗುಂಡು ಹೊಡಿಯೋದಕ್ಕೆ ಆಜ್ಞೆ ಮಾಡಿದರೋ ಅಥವಾ ಮತ್ತೇನು ಮಾಡಿ ಯಾರು ಮಾಡಿದ್ರು ಗೊತ್ತಿಲ್ಲ. ಅದನ್ನು ಕೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳು. ಯಾರು ಮಾಡಿದರು? ದೆಹಲಿಯ ಕಮಿಷನರ, ಪೊಲೀಸ್ ಕಮಿಷನರ, ಇಲ್ಲ ಅವ್ರು ನೀವು ಆಜ್ಞೆ ಮಾಡಿದ್ದೀರಾ ಶಾರ್ ಅವರ? ಈ ಪ್ರಶ್ನೆ ಇವತ್ತು ಗಂಟಲ ಗಾಣ ಅಂತೀವಿ ನಾವು. ರಿಕ್ಕಾಗ್ತಾ ಇದೆ, ಏನು ಮಾಡ್ತದೋ ಗೊತ್ತಿಲ್ಲ. ಅದೇನೋ ಆಗಲಿ, ಈಗ ಮಾತ್ರ ಈ ನಡೆದಂಥ ಘಟನೆಗಳಿಂದಾಗೆ ಡೆವಲಪ್ಮೆಂಟ್ ಆಗೋದನ್ನು ನೋಡಿದಾಗ ಮೋದಿ ಶಾರ್ ಅವರ ಈ ಒಂದು ಕಾಲ ಮೋಸ್ಟ್ಲಿ ಬದಲಾಗ್ಬೋದಾ ಅನ್ನೋದು ಚರ್ಚೆ ಇಡೀ ದೇಶ ತುಂಬ ನಡೀತಾ ಇದೆ. ಇದಕ್ಕೆ ಕಾರಣೀಕರ್ತರು ಸ್ವತಃ ಅವರೇ. ಯಾಕಂತಂದ್ರೆ ಕಳೆದ 12 ವರ್ಷಗಳಲ್ಲಿ ನಿರುದ್ಯೋಗ ಬೆಳ್ಕೊಂಡು ಹೋಗಿಬಿಡ್ತು, ಉದ್ಯೋಗ ಇಲ್ಲ, ಮತ್ತು ಪರೀಕ್ಷೆಗಳಲ್ಲೆಲ್ಲ ಪೇಪರ್ ಲೀಕ್ಸ್, ನಡೆಯುವಂಥ ಎಕ್ಸಾಮ್ಸ್ ಪ್ರಾಮಾಣಿಕವಾಗಿ ನಡೀಲಿಲ್ಲ. ಪ್ರತಿ ವರ್ಷ ಏನೇನೋ ಎಲ್ಲ ಕಡೆ ಇಡೀ ಎಲ್ಲ ರಾಜ್ಯಗಳಲ್ಲೇ. ಅದೇ ಕಾರಣ ಇಡೀ ದೇಶ ತುಂಬ ಕಡೆಗೆ UPSC ಸಹಿತ ಏನೇನು ಗದ್ದಲ ಹೋಗಿಬಿಟ್ಟಿದ್ದನ್ನು ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡಲೇಬೇಕಾಗ್ತದೆ. ಹೀಗಾಗಿ ಇವತ್ತು ಯುವಕರಿಂದ, ರೈತರಿಂದ, ಮಹಿಳೆಯರಿಂದ